ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ PUC ಎಕ್ಸಾಮ್ 3 ನ ಬರೆಯಕ್ಕೆ ಹೋಗ್ತಿದ್ದೀರಾ ಅಂತ ಅನ್ಕೊಂತೀನಿ. ಯಾರೆಲ್ಲ ಅಪ್ಲೈ ಮಾಡಿದಿರೋ ತುಂಬಾ ಜನ ಆಲ್ ಟಿಕೆಟ್ ಬಗ್ಗೆ ಕೇಳಿದಿರಾ, ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಕೇಳಿದಿರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ನಿಮ್ಮ ಒಂದು ಎಕ್ಸಾಮ್ ಬಂದು ಜೂನ್ 9ನೇ ತಾರೀಕಿದೆ. ಕರೆಕ್ಟಾಗಿ ಎಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಾ ಅಂತ ಅನ್ಕೊಂತೀನಿ. ಯಾರೆಲ್ಲ 6 ಸಬ್ಜೆಕ್ಟು 5 ಸಬ್ಜೆಕ್ಟ್ ಯಾರನ್ನ ಫೇಲ್ ಆಗಿದ್ದೀರಾ ಅಂದರೆ ಮಿನಿಮಮ್ 7 to 8 ಅವರ್ಸನ್ನು ನೀವು ಇಲ್ಲಿ ಓದಬೇಕಾಗತ್ತೆ ಡೈಲಿ ಕೂತ್ಕೊಂಡು. ಕರೆಕ್ಟಾಗಿ ಜೂನ್ 9ನೇ ತಾರೀಕು ಕನ್ನಡ ಒಂದು ಪರೀಕ್ಷೆ ಇರೋದ್ರಿಂದ ಕ್ಲೀನಾಗಿ ಓದ್ಕೋಬೇಕಾಗುತ್ತೆ. ಒಂದೇ ಒಂದು ಸಬ್ಜೆಕ್ಟ್ ಹೋಗಿದೆ ಅಂದರೆ ಡೈಲಿ 2 ಅವರ್ಸನ್ನು ಒಂದು ಸಬ್ಜೆಕ್ಟ್ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಇನ್ನೇನೇನೋ 4-5 ದಿವಸ ಇದೆ ಅಷ್ಟೇ ಎಕ್ಸಾಮ್ಗೆ. ಸೊ ತುಂಬ ಜನ ಬಂದು ನಾನು ಫೇಲ್ ಆಗಿಬಿಡ್ತೀನಿ ಬ್ರೋ, ನನಗೆ ಏನೂ ಗೊತ್ತಿಲ್ಲ, ಮಿನಿಮಮ್ 35 ಇದೆ ಪಾಸಿಂಗ್ ಮಾರ್ಕ್ಸ್, 35 ತಗೊಳಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅನ್ನೋರಿಗೆ ನಾವೊಂದು ಕೋರ್ಸ್ನ ಲಾಂಚ್ ಮಾಡಿದ್ದೀವಿ. ಆ್ಯಕ್ಚುಲ್ ಆಗಿ ಇಲ್ಲಿ ಫೋಟೋ ಹಾಕ್ತಿದ್ದೀನಿ ನೋಡಿ. ಈ ಒಂದು ಕೋರ್ಸ್ನ ಒಂದು ಪ್ರೈಸ್ ನಾವಿಟ್ಟಿರುವಂಥದ್ದು 49 ರೂಪೀಸ್ ಅಂತಲೇ ಹೇಳ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ಗೆ, ಕಾಮರ್ಸು, ಸೈನ್ಸು ಮತ್ತು SSLC ಈ ಮೂರನ್ನು ಕೂಡ ನಮ್ಮಲ್ಲಿ ಸಿಗುತ್ತೆ. 49 ರೂಪಾಯಿ ಅಷ್ಟೇ ಎರಡಕ್ಕೂ ಕೂಡ. ಕನ್ನಡ ಮೀಡಿಯಂ ಬೇಕಾ ಕನ್ನಡ ಮೀಡಿಯಂ ಕಳಿಸ್ತೀವಿ, ಇಂಗ್ಲೀಷ್ ಮೀಡಿಯಂ ಬೇಕಾ ಇಂಗ್ಲೀಷ್ ಮೀಡಿಯಂ ಕಳಿಸ್ತೀವಿ. ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಇದು. ಸೊ ಇದನ್ನು ಓದ್ಕೊಂಡ್ಬಿಟ್ರೆ ಮಿನಿಮಮ್ 50 ಮಾರ್ಕ್ಸನ್ನು ಪಕ್ಕಾ ಸಿಗುತ್ತೆ. ಇದನ್ನು ನಾವೆಲ್ಲಿ ಬೈ ಮಾಡಬೇಕು ಅಂದರೆ ಈ ಬುಕ್ ಅಂತ ಕರೀತಾರೆ. ನಾನು ಇಲ್ಲಿ ಡಿಸ್ಪ್ಲೇನಲ್ಲಿ ಒಂದು ನಂಬರ್ ಹಾಕಿದ್ದೀನಿ ನೋಡಿ. ಈ ನಂಬರ್ಗೆ ಬಂದು ಮೆಸೇಜ್ ಮಾಡಿ, ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ಸಾಕು. QR ಕೋಡ್ ಕಳಿಸ್ತೀವಿ, ಪೇಮೆಂಟ್ ಮಾಡಿಬಿಟ್ಟು PDF ತೊಗೊಂಡು ಇವತ್ತಿಂದನೇ ಓದ್ಕೊಳ್ಳಿ. ಇದನ್ನು ಅಂಥ ದೊಡ್ಡ ಅಮೌಂಟ್ ಏನಲ್ಲ, 45 ರೂಪಾಯಿ, ಪ್ರತಿಯೊಬ್ಬರು ಕೂಡ ಅಫೋರ್ಡ್ ಮಾಡಬಹುದು. ಓಕೆ, ನಿಮಗೆ ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಯೂಸ್ ಆಗುತ್ತೆ. ಓಕೆ, ಇವಾಗ ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ ಅಂತೆ. ಹಾಲ್ ಟಿಕೆಟು ಯಾವಾಗ ಕೊಡ್ತಾರೆ ಅಂತ ಹೇಳಿ ತುಂಬ ಜನ ಕೇಳ್ತಿದ್ದಾರೆ. ಹಾಲ್ ಟಿಕೆಟ್ ಅವಾಗಲೇ ಇಶ್ಯೂ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸರ್ ಹೇಳಿದ್ದಾರೆ. ಆ್ಯಕ್ಚುಲಾಗಿ ಹಾಲ್ ಟಿಕೆಟ್ ಅವಾಗಲೇ ಇಶ್ಯೂ ಮಾಡ್ತಿದ್ದೀವಿ ಅಂತ ಹೇಳಿ. ಸೊ ನಿಮ್ಮ ಕಾಲೇಜಿಗೆ ಹೋಗ್ಬಿಟ್ಟು ಹಾಲ್ ಟಿಕೆಟ್ನ ತೊಗೋಬೇಕಾಗುತ್ತೆ. ತುಂಬ ಜನ ಹಳೆ ಹಾಲ್ ಟಿಕೆಟ್ ವರ್ಕ್ ಆಗುತ್ತಾ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲ, ಹೊಸ ಹಾಲ್ ಟಿಕೆಟ್ ಕೊಡ್ತಾರೆ. ಆ ಒಂದು ಹಾಲ್ ಟಿಕೆಟ್ ತೊಗೊಂಡು ಹೋಗ್ಬಿಟ್ಟು ನೀವು ಎಕ್ಸಾಮ್ನ ಬರೀಬೇಕಾಗತ್ತೆ. ತುಂಬ ಜನ ಡ್ರೆಸ್ ಕೋಡು ಮತ್ತು ID ಕಾರ್ಡ್ ಬಗ್ಗೆ ಕೇಳ್ತಿದ್ರಿ. ID ಕಾರ್ಡ್ ಅನ್ನುವಂಥದ್ದು ಮ್ಯಾಂಡೇಟ್ರಿ ಇರುತ್ತೆ. ಡ್ರೆಸ್ ಅನ್ನುವಂಥದ್ದು ಕಲರ್ ಡ್ರೆಸ್ ಹಾಕೊಂಡು ಹೋದ್ರೂ ಕೂಡ ನಡೆಯುತ್ತೆ. ಇಲ್ಲ ಅಂದರೆ ನಿಮ್ಮ ಹತ್ರ ಯೂನಿಫಾರ್ಮ್ ಇತ್ತು ಅಂದರೆ ಯೂನಿಫಾರ್ಮ್ ಹಾಕೊಂಡು ಹೋದ್ರೂ ಕೂಡ ನಡೆಯುತ್ತೆ. ಮೇನ್ ಆಗಿ ID ಕಾರ್ಡ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ID ಕಾರ್ಡ್ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಸೊ ಇವಾಗ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಪಾಸಿಂಗ್ ಮಾರ್ಕ್ಸಕ್ಕೂ ಅವಾಗಲೇ ನಾನು ಹೇಳಿದ್ದೀನಿ, ಆ ಒಂದು ಬುಕ್ನ ನೀವು ತೊಗೊಂಡು PDF ನ ತೊಗೊಂಡು ಓದ್ಕೋಬೇಕಾಗುತ್ತೆ. ತುಂಬ ಜನ ಅದನ್ನು ಜೆರಾಕ್ಸ್ ತೆಗೆಸ್ಕೊತೀವಿ ಅಂತ ಹೇಳ್ತಾರೆ. 600 ಪೇಜ್ ಇದೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ಮಾತ್ರ ಜೆರಾಕ್ಸ್ ತೆಗೆಸ್ಕೊಳ್ಳಿ. ತುಂಬ ಜನ ಯೂಸ್ಫುಲ್, ಆಲ್ಮೋಸ್ಟ್ ಏನಿಲ್ಲ ಒಂದು 70-80 ಜನ ತೊಗೊಂಡ್ಬಿಟ್ಟಿದ್ದಾರೆ ಅದೊಂದು ನಾವು ಸೇಲ್ ಮಾಡ್ತಿರುವಂಥ ಒಂದು ಬುಕ್ಕು. ನಿಮಗೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಬಂದು ಹಾಯ್ ಅಂತ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಕೂಡ PDF ಕಳಿಸ್ತೀವಿ, ಪೇಮೆಂಟ್ ಮಾಡಿ ಮಿಂತ್ರಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಜೆನ್ಯೂನ್ ಇನ್ಫಾರ್ಮೇಷನ್ಗೋಸ್ಕರ. ಜೈ ಹಿಂದ್.